ಹಲೋ ಫ್ರೆಂಡ್ಸ್, ಇವತ್ತು ನಾನು ಪಿ ಎಚ್ ಪಿ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪಿ ಎಚ್ ಪಿ ಒಂದು ಸೀರೀಸ್ ನಾನು ಇನ್ನು ಮುಂದೆ ಮಾಡ್ತೀನಿ, ನೆಕ್ಸ್ಟ್ ಡೇಸಲ್ಲೂ ಮಾಡ್ತೀನಿ. ಅದನ್ನು ಈ ಪ್ಲೇ ಲಿಸ್ಟಲ್ಲಿ ಪಿ ಎಚ್ ಪಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಅದನ್ನು ಹಾಕಿರ್ತೀನಿ, ಎಲ್ಲ ವೀಡಿಯೋಸ್ನು. ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಅದನ್ನು ಇದು ಅಸೈನ್ಮೆಂಟ್ ನಂಬರ್ 1, 2, 3 ವಿಡಿಯೋ 1, 2, 3 ಅಂತ ನೀವು ಆ್ಯಕ್ಸೆಸ್ ಮಾಡ್ಬೋದು. ಸೊ ಮೊದಲಿಗೆ ಪಿ ಎಚ್ ಪಿ ಇದು ಫಸ್ಟ್ ಸೀರೀಸ್ ಆಗಿರೋದ್ರಿಂದ, ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀನಿ. ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಅಂದರೆ, ನಾವು ಇದನ್ನು ವೆಬ್ಸೈಟ್ ಡಿಸೈನಿಂಗ್ಗೆ ಬಳಸ್ಕೊತೀವಿ, ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ, ಅದನ್ನು ವೆಬ್ಸೈಟ್ ಡೆವಲಪ್ ಮಾಡೋದಕ್ಕೆ ಬಳಸ್ತೀವಿ. HTML ಜೊತೆಗೆ ಇದನ್ನು ಕಂಬೈನ್ ಮಾಡ್ಬೋದು. ಇದು ಜನ್ರಲಾಗಿ ನಾವು ರಿಜಿಸ್ಟ್ರೇಷನ್ಸು ಮತ್ತು ಈ ಥರ ಫಾರ್ಮ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಪಿ ಎಚ್ ಪಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದೆಲ್ಲ ನೋಡುವ. ಈಗ ಮೊದಲಿಗೆ ನಾವು ಪಿ ಎಚ್ ಪಿ ಯೂಸ್ ಮಾಡಬೇಕಂದ್ರೆ ವಿಜುವಲ್ ಸ್ಟುಡಿಯೋ ಕೋಡ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗಾಗಲೇ ನಾನು ವಿಜುವಲ್ ಸ್ಟುಡಿಯೋ ಕೋಡ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಇನ್ ಕೇಸ್ ನಮ್ಮ ಕ್ಲಾಸಸ್ಸಲ್ಲಿ ನಾನೇ ಇನ್ಸ್ಟಾಲ್ ಮಾಡಿಕೊಡ್ತೀನಿ, ಅಥವಾ ನೀವು ಯೂಟ್ಯೂಬ್ ನೋಡಿ ಯಾವ್ದಾರ ಕಲಿಬೋದು. ಇಲ್ಲ ಅಂತಂದರೆ ನಾನು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋಸ್ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಜಸ್ಟ್ ಇನ್ಸ್ಟಾಲ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಈ ಥರ ಬರ್ತದೆ. ಸೊ ಈ ಥರ ಬಂದಾಗ, ಸೊ ಜನ್ರಲಾಗಿ ಫಸ್ಟ್ ಟೈಮ್ ನೀವೇನಾದರೂ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದರೆ ಪಿ ಎಚ್ ಪಿ ಎಕ್ಸ್ಟೆನ್ಷನ್ನ ಎನೇಬಲ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಯೂಟ್ಯೂಬ್ ನೋಡಿ ಇದು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನನ್ನ ಹತ್ರ ಬಂದರೆ ಬೇಕಾದ್ರೆ ನಾನು ನಿಮಗೆ ಈಸಿಯಾಗಿ ಅದನ್ನು ಯಾವ ಥರ ಎಕ್ಸ್ಟೆನ್ಷನ್ನ ಆ್ಯಕ್ಟಿವೇಟ್ ಮಾಡೋದು ಮತ್ತು ಎನೇಬಲ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ನೆಕ್ಸ್ಟು, ಈಗ ಇದ್ರೊಳಗಡೆ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರೊಳಗಡೆ ನಾವು ಪಿ ಎಚ್ ಪಿ ಫೈಲ್ಸ್ನ ರೆಡಿ ಮಾಡಬೇಕು. ಸೊ ಯಾವ ಥರ ಅಂತ ಅಂದರೆ, ಜನ್ರಲಾಗಿ ನಾನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಇನ್ನೊಂದು ಸಲ ನಿಮಗೋಸ್ಕರ ಅದನ್ನು ಡಿಲೀಟ್ ಮಾಡಿ ಮತ್ತೆ ಕ್ರಿಯೇಟ್ ಮಾಡ್ತೀನಿ. ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ, ದಿಸ್ ಪಿ ಸಿಗೆ ಹೋಗಿ, ಸಿ ಡ್ರೈವ್ಗೆ ಹೋಗಿ, ಅದರಲ್ಲಿ ಝ್ಯಾಂಪ್ಗೆ ಹೋಗಿ, ಅದರಲ್ಲಿ HTDocsಗೆ ಹೋಗಿ, ಅದರಲ್ಲಿ ನಾನು ಡೆಮೋ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಡಿಲೀಟ್ ಮಾಡ್ತೀನಿ. ಓಕೆ. ಸೊ ಆ್ಯಕ್ಚುಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಇದನ್ನು, ಇದು ಯೂಸಲ್ಲಿರೋದ್ರಿಂದ ಅದು ಡಿಲೀಟ್ ಆಗ್ತಾಯಿಲ್ಲ. ಬಟ್ ಎನಿವೆ, ನೀವು ಬೇಕಾದ್ರೆ ಒಂದು ರೈಟ್ ಕ್ಲಿಕ್ನ ಇದು ಮಾಡಿ ನ್ಯೂ ಫೋಲ್ಡ್ರಿಗೆ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಅಂತ ಕ್ರಿಯೇಟ್ ಮಾಡ್ತೀನಿ. ಎಕ್ಸಾಂಪಲ್ ಅಂತ ಕ್ರಿಯೇಟ್ ಮಾಡಿ, ಸೊ ನಾವು ಇದ್ರ ಒಳಗಡೆ ಬೇಕಿದ್ರೆ ಪಿ ಎಚ್ ಪಿ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ನಾನು ಎಕ್ಸಾಂಪಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಈಗ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ, ಓಪನ್ ಫೋಲ್ಡ್ರಿಗೆ ಹೋಗ್ತೀನಿ. ಓಪನ್ ಫೋಲ್ಡ್ರಿಗೆ ಹೋಗಿ ನೋಡಿ, ಇವೆಲ್ಲ ಫೋಲ್ಡ್ರುಗಳು. ಇದು ಲೋಕಲ್ ಡಿಸ್ಕ್ ಸಿನಲ್ಲಿದೆ, ಝ್ಯಾಂಪಲ್ಲಿದೆ, HTDocsಲ್ಲಿದೆ. ಇದನ್ನು ಡೆಮೋ ಬೇಕಿದ್ರೆ ಇದು ಮಾಡ್ಕೋಬೋದು. ನಾನು ಎಕ್ಸಾಂಪಲ್ ಅಂತ ಅದಕ್ಕೂ ಕೂಡ ನಾವು ತೊಗೋಬೋದು. ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಫೋಲ್ಡ್ರಿಗೆ ಹೋಗ್ತೀನಿ. ಸೆಲೆಕ್ಟ್ ಫೋಲ್ಡ್ರಿಗೆ ಹೋಗಿ ನಾವು ಒಂದು ಹೊಸ ಪಿ ಎಚ್ ಪಿ ಫೈಲ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಹೋಗಬೇಕಾಗುತ್ತೆ. ನಾನು ಮೊದಲಿಗೆ ಏನು ಮಾಡ್ತೀನಿ, ಹಲೋ ವರ್ಲ್ಡ್ ಅಂತ ಅಥವಾ ಇಂಡೆಕ್ಸ್ ಅಂತ ಒಂದು ಇದನ್ನು ಕ್ರಿಯೇಟ್ ಮಾಡ್ತೀನಿ. index.php ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಇದರಲ್ಲಿ ಯಾವಾಗಲೂ ನಮಗೆ ಪಿ ಎಚ್ ಪಿ ಫೈಲ್ ಓಪನ್ ಮಾಡಿದ್ರೆ ಅದನ್ನು ಸ್ಟಾರ್ಟ್ ಮಾಡೋದು ಯಾವ ಥರ ಅಂದರೆ, ಈ ಥರ ಒಂಥರ ಲೆಸ್ ದೆನ್ ಅಂತ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಕಿ, ಸೊ ಪಿ ಎಚ್ ಪಿ ಅಂತ ಇದಾಗುತ್ತೆ ಟೈಪ್ ಮಾಡಬೇಕು. ಜೊತೆಗೆ ಎಕೋ ಅಂತ ಅಂದರೆ ಇಲ್ಲಿ ಪ್ರಿಂಟ್ ಅಂತ ಕೊಡ್ತಿದ್ವಲ್ಲ, ಅದೇ ಥರ ನಾವು ಇಲ್ಲಿ ಎಕೋ ಅಂತ ಕೊಡ್ತೀವಿ. ಇದರಲ್ಲಿ ಎಕೋ ಅಂತ ಕೊಡ್ತೀವಿ, ಹೆಲೋ ವರ್ಲ್ಡ್ ಅಂತ ಕೊಡ್ತೀವಿ. ಸೊ ಅದಾದಮೇಲೆ ಈ ಥರ ಸಿಂಬಲ್ ಕೊಡ್ತೀವಿ, ಕಾಲನ್ ಥರ ಸಿಂಬಲ್ ಕೊಡ್ತೀವಿ. ಅದಾದಮೇಲೆ ನಾವು ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಬೇಕು ಅಂದರೆ ಟ್ಯಾಗ್ ಅಥವಾ ಇದನ್ನು ಟ್ಯಾಗ್ ಅಂತ ಜನರಲಾಗಿ ಕರಿತೀವಿ. ಸೊ ಇದಕ್ಕೆ ಹೋಗಿ ಇದನ್ನು ಟ್ಯಾಗ್ ಅಂತ PHP ಟ್ಯಾಗ್ ಅಂತ ಕರಿತೀವಿ ಇದನ್ನು.
ಸೊ ಇದನ್ನು ಕಂಟ್ರೋಲ್ ಎಸ್ ಇದು ಮಾಡಿ ಪ್ರೆಸ್ ಮಾಡಿ ನಾನು ಸೇವ್ ಮಾಡ್ತೀನಿ. ಈಗ ಇದು ವೆಬ್ಸೈಟಲ್ಲಿ ಬರಬೇಕು ಅಂದರೆ ನಾವಿಲ್ಲಿ ಹೋಗಿ ಝ್ಯಾಂಪ್ ಅನ್ನೋ ಕಂಟ್ರೋಲ್ ಪ್ಯಾನಲ್ನ ಇದು ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಈ ಥರ ಬರ್ತದೆ. ಇಲ್ಲಿ ನಾನು ಜನರಲಾಗಿ ಇದನ್ನು ಮೊದಲು ಈ ಥರ ಇರ್ತದೆ, ಇದನ್ನು ಹೋಗಿ ಸ್ಟಾರ್ಟ್ ಅಂತ ಕೊಡಬೇಕು, ಇದನ್ನು ಹೋಗಿ ಸ್ಟಾರ್ಟ್ ಅಂತ ಕೊಡಬೇಕು, ಎರಡನ್ನೂ ಸ್ಟಾರ್ಟ್ ಅಂತ ಕೊಡಬೇಕು. ಮತ್ತು ಅದನ್ನು ಮಿನಿಮೈಸ್ ಮಾಡಬೇಕು. ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಸೊ ಸ್ಟೇಟಸ್ ಚೇಂಜ್ ಡಿಟೆಕ್ಟೆಡ್ ರನ್ನಿಂಗ್ ಅಂತ ಬರ್ತದೆ. ಇಲ್ಲ ಅಂತಂದರೆ ಏನೋ ಒಂದು ಎರರ್ ಮೆಸೇಜ್ ಬರ್ಬೋದು. ಓಕೆ, ಸೊ ನಾನು ಇದು ಮಿನಿಮೈಸ್ ಮಾಡ್ತೀನಿ. ಮಿನಿಮೈಸ್ ಮಾಡಿ ಇದನ್ನು ಗೂಗಲ್ ಕ್ರೋಮಲ್ಲಿ ಯಾವ ಥರ ಕಾಣುತ್ತೆ ವೆಬ್ಸೈಟ್ ಅಂತ ನೋಡ್ತೀನಿ. ಸೊ ಗೂಗಲ್ ಕ್ರೋಮಲ್ಲಿ ಹೋಗಬೇಕು ಅಂದರೆ ಲೋಕಲ್ ಹೋಸ್ಟ್ ಅಂತ ಹೋಗಿ, ಸೊ ಲೋಕಲ್ ಹೋಸ್ಟ್ ಹೋಗಿ ನಾನು ಬೇರೆದು ಇದು ನಾನಿಲ್ಲಿ ಯಾವ ಫೋಲ್ಡರ್ಗೆ ಹೋಗಿದ್ದೀನಿ ಅಂದರೆ ಎಕ್ಸಾಂಪಲ್ ಅಂತ ಹೋಗಿದ್ದೀನಿ. ಎಕ್ಸಾಂಪಲ್, ಸೊ ಸ್ಲ್ಯಾಶ್ ಅದರಲ್ಲಿ ಇಂಡೆಕ್ಸ್ .php ಅಂತ ಕೊಡ್ತೀನಿ. ಈಗ ನೋಡಿ ಹಲೋ ವರ್ಲ್ಡ್ ಅಂತ ಬಂತು. ಸೊ ನಾನೇನು ಟೈಪ್ ಮಾಡಿದ್ದೀನೋ ಅದು ಹಲೋ ವರ್ಲ್ಡ್ ಅಂತ ಬಂದಿದೆ. ಸೊ ಇದು ಈ ಥರ ನಾವು ಸ್ಟಾರ್ಟಿಂಗ್ ಇದನ್ನು ಯೂಸ್ ಮಾಡಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಲೈನ್ ಬೇಕು ಅಂತ ಅಂದರೆ ನಾನೇನು ಮಾಡ್ತೀನಿ, ಹಲೋ ವರ್ಲ್ಡ್ ಈಗ ಎಕೋ ಅಂತ ಕೊಟ್ಟು ಎಕೋ ಆರ್ ಯು ಫೈನ್ ಅಂತ ಕೇಳಿ, ಆರ್ ಯು ಫೈನ್ ಅಂತ ಟೈಪ್ ಮಾಡ್ತೀನಿ. ಸೊ ಎಗೈನ್ ಇದನ್ನು ಕಾಲನ್ನು ಹಾಕಿ ಇದು ಮಾಡ್ತೀನಿ. ಎಗೈನ್ ನಾನು ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿದಾಗ ಅದು ಅಪ್ಡೇಟ್ ಆಗುತ್ತೆ. ನಾನು ಇದಕ್ಕೆ ಹೋದರೆ ಇದನ್ನು ರೀಲೋಡ್ ಮಾಡಬೇಕಾಗುತ್ತೆ. ರೀಲೋಡ್ ಮಾಡಿದ್ರೆ ಇದು ಈ ಥರ ಬರ್ತದೆ. ಆ್ಯಕ್ಚುಲಿ ಇವೆರಡು ಒಂದೇ ಇದರಲ್ಲಿ ಬರೋದು. ನೆಕ್ಸ್ಟ್ ಲೈನ್ ಬಂದಿಲ್ಲ, ನೆಕ್ಸ್ಟ್ ಲೈನ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಬ್ರೇಕ್ ಕೋಡ್ ಹಾಕಬೇಕಾಗುತ್ತೆ. ಬ್ರೇಕ್ ಟ್ಯಾಗ್ ಇದನ್ನು ಹಾಕಬೇಕಾಗತ್ತೆ. ಸೊ ಏನಾಯಿತು, ಸೊ ಒಂದು ನಿಮಿಷ ರೀ. ಸೊ ಈ ಥರ ನಾವು ಇದು ಮಾಡಬೇಕಾಗುತ್ತೆ. ನೋಡಿ ಎಕೋ ಅಲೋ ವರ್ಲ್ಡ್ ಅಂತ ಕೊಟ್ಟಿದ್ದೀವಿ. ಬ್ರೇಕ್ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಎಕೋ ಆರ್ ಯು ಫೈನ್ ಅಂತಂದರೆ ನೆಕ್ಸ್ಟ್ ಲೈನಲ್ಲಿ ಅದು ಫೈನ್ ಅಂತ ಬರುತ್ತೆ. ಸೊ ಲೆಟ್ಸ್ ಗೋ ಹಿಯರ್, ರೀಲೋಡ್ ಇಟ್, ಆರ್ ಯು ಫೈನ್. ಓಕೆ, ಈ ಥರ ನಾವು ಇದು ಮಾಡ್ಬೋದು. ಯಾವ ಥರ ಇದು ಮಾಡ್ಬೋದು. ಸೊ ಈ ಥರ ನಾವು ಫಸ್ಟ್ ಕ್ಲಾಸಲ್ಲಿ ಇದನ್ನು ಯಾವ್ಯಾವುದು ಇನ್ಸ್ಟಾಲೇಷನ್ನು ಯಾವುದು ಈ ಥರ ಎಲ್ಲನೂ ಇದು ಮಾಡ್ಬೋದು. ಸೊ ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ವೇರಿಯೇಬಲ್ಸು ಮತ್ತು ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.